ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗಿ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮಾಡಿ ಸ್ವಾಗತ ಸುಸ್ವಾಗತ. ಇಷ್ಟು ದಿವಸ ಸ್ವಲ್ಪ ಗ್ಯಾಪ್ ಆಗಿತ್ತು, ಬಟ್ ಇನ್ನು ಮುಂದೆ ನಾನು ಬ್ಯಾಕ್ ಟು ಬ್ಯಾಕ್ ನಿಮ್ ಮುಂದೆ ಬರ್ತೀನಿ. ಸಂತೋಷ, ಬಹಳ ಸಂತೋಷ. ರೀಸೆಂಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬ್ಲಿಂಕಿಟ್ ಮತ್ತೆ ಜೆಪ್ಟೋ ಡೆಲಿವರಿ ಆಪ್ ಗಳ ಬಗ್ಗೆ ರಿವ್ಯೂ ಮಾಡಿ ಒಂದು ವಿಡಿಯೋ ಹಾಕಿದ್ವಿ. ಆ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋರ್ಟರ್ ಆಪ್ ನ ರಿವ್ಯೂ ಮಾಡಿ ಅಂತ ಒಂದು ಕಮೆಂಟ್ ಬಂದಿತ್ತು. ನೀವು ಹೇಳೋದೆಚ್ಚ, ನಾವು ಮಾಡೋದೆಚ್ಚ ಗುರು. ಸೊ ಇವತ್ತು ಒಂದು ದಿನ ಕಂಪ್ಲೀಟ್ ಆಗಿ ನಾನು ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತೀನಿ. ಈ ಪೋರ್ಟರ್ ಆಪ್ ಅಲ್ಲಿ ಕೆಲಸ ಹೇಗಿರುತ್ತೆ, ಈಸಿ ಇರುತ್ತಾ, ಕಷ್ಟ ಇರುತ್ತಾ, ಅರ್ನಿಂಗ್ಸ್ ಹೇಗಿರುತ್ತೆ, ಡೈಲಿ ಎಷ್ಟು ಆರ್ಡರ್ ಗಳನ್ನ ಕಂಪ್ಲೀಟ್ ಮಾಡಬಹುದು, ಈ ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಪೋರ್ಟರ್ ಆಪ್ ಅಲ್ಲಿ ಡೆಲಿವರಿ ಪಾರ್ಟ್ನರ್ ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಆ ಐಡಿಯಲ್ಲಿ ನಾವು ಲಾಗಿನ್ ಆಗ್ಬೇಕು. ಇವತ್ತು ಒಂದ್ ದಿವಸ ನಾನು ಕೆಲಸ ಮಾಡ್ತಿರೋದ್ರಿಂದ ನಾನೇ ಐಡಿ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ಕಾಸು ಹಾಕುವಷ್ಟೆಲ್ಲ ಸೀನ್ ಇಲ್ಲ. ನಮ್ಮ ಒಬ್ಬನ ಹತ್ರ ಐಡಿ ಐತೆ, ಸೊ ಹೋಗಿ ಅವನ ಹತ್ರ ಇಸ್ಕೊಂಡು ಕೆಲಸನ ಶುರು ಮಾಡೋಣ. ಇವತ್ತು ಕಂಪ್ಲೀಟ್ ಡೇ ನಾವು ಪೋರ್ಟರ್ ಡೆಲಿವರಿ ಪಾರ್ಟ್ನರ್ಸ್. ಸೊ ಬನ್ನಿ ಗೈಸ್, ರುಬಾಕ್ ಹೋಗೋಣ. ಲಾಸ್ಟ್ ಅಲ್ಲಿ ಆಪ್ ಅವ್ರದ್ದು ರೂಪಾನ ನನ್ನ ಫ್ರೆಂಡ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಿಮಗೆ ಹೇಳಿ ನಾನು ಅವ್ನ ಐಡಿ ಇಸ್ಕೊಂಡು ಕೆಲಸ ಮಾಡೋಣ ಅಂತ ಬಂದ್ರೆ ಬಾಸ್ ಎಲ್ಗೋ ಎಸ್ಕೇಪ್. ಸೊ ಈಗ ಅವ್ನಿಗೆ ಫೋನ್ ಹಾಕಿ ಅವನ ಹತ್ರ ಐಡಿನ ಕಲೆಕ್ಟ್ ಮಾಡ್ಕೊಂಡು ನಾವೀಗ ಕೆಲಸ ಮಾಡಕ್ ಶುರು ಮಾಡ್ತಿದೀವಿ. ಬಸ್ಸು ನೀವು ಇಲ್ಲಿ ನೋಡ್ತಿರ್ಬೋದು, ನಾನೀಗ ಪೋರ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನೋಡಿ, ಪೋರ್ಟರ್ ಪಾರ್ಟ್ನರ್ ಅಂತ ಅಪ್ಲಿಕೇಶನ್ ಇರುತ್ತೆ. ಅದನ್ನ ಓಪನ್ ಮಾಡಿದ್ರೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಅಲ್ಲಿ ನನ್ನ ಫ್ರೆಂಡ್ ಐಡಿ ಇರೋದ್ರಿಂದ ಇದು, ಸೊ ನಾನು ಅವನ ಐಡಿ ಇಸ್ಕೊಂಡಿದೀನಿ. ಸೊ ಫಸ್ಟ್ ಆಲ್ರೆಡಿ ಬ್ಯಾಲೆನ್ಸ್ ನ ಮೈನಸ್ ಅಲ್ಲಿ ಇಟ್ಕೊಂಡ್ಬಿಟ್ಟವನೆ. ಆನ್ಲೈನ್ ಹೋಗ್ಬಿಡೋಣ ಬನ್ನಿ. ಹಲೋ, ಈಗ ಆರ್ಡರ್ ಬರೋವರೆಗೂ ನಾವು ಕಾಯ್ಬೇಕು. ಈ ಪೋರ್ಟರ್ ಅಪ್ಲಿಕೇಶನ್ ಶುರುವಾಗಿದ್ದು ಸುಮಾರು 2015ರಲ್ಲಿ, ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿಂದ 10 ವರ್ಷದ ಕೆಳಗಡೆ. ಈ ಪೋರ್ಟರ್ ಅಪ್ಲಿಕೇಶನ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದಕ್ಕೆ ನಾವು ಜಾಯಿನ್ ಆಗ್ಬೇಕಂದ್ರೆ ಜಾಯಿನಿಂಗ್ ಫೀಸ್ ನ ಕಟ್ಟಬೇಕು. ಮುಂಚೆ ಇದಕ್ಕೆ 600 ರೂಪಾಯಿ ಇತ್ತಂತೆ. ರೀಸೆಂಟ್ ಆಗಿ ನಾನ್ ಟ್ರೈ ಮಾಡಿದಾಗ 200 ರೂಪಾಯಿ ತೋರಿಸ್ತಿತ್ತು. ಅದಾದ್ಮೇಲೆ ಈ ಪೋರ್ಟರ್ ಅಪ್ಲಿಕೇಶನ್ ಅಲ್ಲಿ ಇರೋ ಮಜಾ ಏನಪ್ಪಾ ಅಂದ್ರೆ, ಬೇರೆ ಅಪ್ಲಿಕೇಶನ್ ಗಳ ತರ ಇವರು ಆಸೆ ಹುಡ್ಸಲ್ವಂತೆ. ಅಂದ್ರೆ ಆಫರ್ ಕೊಡ್ತೀವಿ, ಅಷ್ಟ್ ಕೆಲ್ಸ ಮಾಡಿ, ಇಷ್ಟ್ ಕೆಲ್ಸ ಮಾಡಿ, ಅಷ್ಟು ಆರ್ಡರ್ ಹೊಡಿರಿ, ಇಷ್ಟು ಆರ್ಡರ್ ಹೊಡಿರಿ ಅಂತ ಏನಿಲ್ಲ. ಇದಕ್ಕೆ ಮಿನಿಮಮ್ ಲಾಗಿನ್ ಅವರ್ಸ್ ಅಂತ ಕೂಡ ಏನಿಲ್ಲ. ನೀವ್ ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು, ಯಾವಾಗ ಬೇಕಾದ್ರೂ ಲಾಗ್ಔಟ್ ಆಗ್ಬೋದು. ಆಮೇಲೆ ನೀವ್ ಎಷ್ಟು ಕೆಲಸ ಮಾಡ್ತೀರಾ, ಎಷ್ಟು ಟ್ರಾವೆಲ್ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ನಿಮಗೆ ಕಾಸು ಸಿಗುತ್ತೆ. ಆರ್ಡರ್ ಇನ್ನ ಬಿದ್ದಿಲ್ಲ, ನಾನು ವೆಯ್ಟ್ ಮಾಡ್ತಿದೀನಿ. ಫಸ್ಟ್ ಆರ್ಡರ್ ಬಿದ್ದ ತಕ್ಷಣ ನಾವು ನುಗ್ಬಿಡೋಣ. ನಾನು ಲಾಗಿನ್ ಆಗಿದ್ದಾಗ ಎಕ್ಸಾಕ್ಟ್ ಆಗಿ ಟೈಮ್ 10 ಗಂಟೆ ಆಗಿತ್ತು. ಇವಾಗ ಹೆಚ್ಚು ಕಮ್ಮಿ 10:25 ನಿಮಿಷ ಆದ್ರೂ ಇನ್ನ ಒಂದು ಆರ್ಡರ್ ಬಿದ್ದಿಲ್ಲ. ವೆಯ್ಟ್ ಮಾಡ್ತಿದೀನಿ. ಇನ್ನ ಎಷ್ಟೊತ್ತು ತಗೋತಾನೋ ಗೊತ್ತಿಲ್ಲ ಫಸ್ಟ್ ಆರ್ಡರ್ ಕೊಡೋದಕ್ಕೆ. ಬಸ್ಸು ಫೈನಲಿ ಇಷ್ಟೊತ್ತು ಕಾದಿದ್ಕೆ ಮೊದಲನೇ ಆರ್ಡರ್ ಬಿದ್ದಿದೆ. ಆರ್ಡರ್ ಬಿದ್ದಿರೋದು 88 ರೂಪಾಯಿಗೆ. ಇಲ್ಲಿ ದಾಸರಹಳ್ಳಿಯಿಂದ ನಮಗೆ ಬಿದ್ದಿರೋದು ಮಹಾಲಕ್ಷ್ಮಿ ಲೇಔಟ್ಗೆ. ಸೊ ಮೊದಲನೇ ಆರ್ಡರ್ ಟಕ್ ಅಂತ ಮುಗಿಸ್ಬಿಡೋಣ ಬನ್ನಿ. ಸರ್, ಪೋರ್ಟರ್. ಥ್ಯಾಂಕ್ ಯು ಮೇಡಮ್. ಸರ್, ಪೋರ್ಟರ್. ಯೂಟ್ಯೂಬರ್. ಸೊ ಫೈನಲಿ ಮೊದಲನೇ ಆರ್ಡರ್ ಡೆಲಿವರಿ ಆಗಿದೆ. ಈಗ ಎರಡನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಿದೀನಿ. ನೋಡೋಣ ಇದನ್ನ ಇನ್ನ ಎಷ್ಟು ಹೊತ್ತು ಟೈಮ್ ತಗೋತಾನೆ ಆರ್ಡರ್ ಕೊಡಕ್ಕೆ ಅಂತ. ಎರಡನೇ ಆರ್ಡರ್ ಬಿತ್ತು ಅಂತ ಬಂದೆ, ನೋಡಿದ್ರೆ ಒಂದು ಸೀನ್ ಸ್ಟಾರ್ಟ್ ಆಗಿದೆ. ಏನಪ್ಪಾ ಅಂದ್ರೆ, ಮೊದಲನೇ ಆರ್ಡರ್ ಕಂಪ್ಲೀಟ್ ಆದ್ಮೇಲೆ ಎರಡನೇ ಆರ್ಡರ್ ಇಲ್ಲೇ ಲೋಕಲ್ ಅಲ್ಲೇ ಬಿತ್ತು. ಒಂದು 600 ಮೀಟರ್ ಅಲ್ಲಿ ಬಂದ್ವಿ. ನೋಡಿದ್ರೆ ಆಲ್ರೆಡಿ ಆನ್ಲೈನ್ ಪೇಮೆಂಟ್ ಕಂಪ್ಲೀಟ್ ಆಗಿದೆ. ಕಸ್ಟಮರಿಗೆ ಕಾಲ್ ಮಾಡಿದ್ರೆ 10 ನಿಮಿಷ ಆಗುತ್ತೆ, 15 ನಿಮಿಷ ಆಗುತ್ತೆ, ನೀವು ವೆಯ್ಟ್ ಮಾಡಬೇಕು, ಬರೋಕೆ ಅರ್ಧ ಗಂಟೆ ಮುಂಚೆ ಕಾಲ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಗುರು, ಆರ್ಡರ್ ಬೀಳೋದೆ 2 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ. ಮತ್ತೇನ್ ಫೋನ್ ಮಾಡಿ ಹೇಳೋಣ ಅವ್ರಿಗೆ. ವೇಟ್ ಇದೆಯಾ ಸರ್? ವೇಟ್ ಇದೆಯಾ? ಓಕೆ, ಥ್ಯಾಂಕ್ ಯು. ನಮ್ ಬ್ಯಾಂಗ್ಳೂರಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೂ ಟ್ರಾಫಿಕ್ ಅಲ್ಲಿ ತಗ್ಲಾಕೊಳ್ದೆ ಆ ಕೆಲಸ ಮುಗಿಸ್ತೀನಿ ಅಂದ್ರೆ ನಮ್ಮ ಅಪ್ಪನಾಣೆಗೂ ಸಾಧ್ಯ ಇಲ್ಲ ಗುರು. ನಾನು ಟ್ರಾಫಿಕ್ ಅಲ್ಲಿ ತಗ್ಲಾಕೊಂಡಿದೀನಿ. ನೋಡೋಣ ಇವತ್ತು ಇನ್ನ ಏನೇನ್ ನೋಡ್ಬೇಕು ಎಲ್ಲ ನೋಡ್ಬಿಡೋಣ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಮೇಡಮ್, ಪೋರ್ಟರ್ ಒಂದ್ ಸೆಕೆಂಡ್, ಇಲ್ಲಿ ಒಳಗಡೆನಾ? ಹಾ ಮೇಡಮ್, ಪೋರ್ಟರ್. ಹಾ ಯಾ ये वाला ले जाना है, ये देना नहीं है, ये देना है. ओके, आराम से ले जाना. ओके. ये डब्बे को कम से कम खोल देना है. ओके. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಫೈನಲಿ ಮೂರನೇ ಆರ್ಡರ್ ಒಂದು ಅಪಾರ್ಟ್ಮೆಂಟ್ ಬಿದ್ದಿದೆ. ಇಸ್ಕೊಂಡ್ ಪಕ್ಕದಲ್ಲೇ ಇದೆ ಅಪಾರ್ಟ್ಮೆಂಟ್. ಹೊರಗಡೆ ವಿಡಿಯೋ ಮಾಡಕ್ ಬಿಡ್ತಿಲ್ಲ, ಸೊ ಹೊರಗಡೆನೆ ತೋರಿಸ್ತಿದೀನಿ. ಒಂದು ಲುಕ್ ಹಾಕೊಂಡ್ಬಿಡಿ ಗುರು. ಮಾನವ ಈ ಕಟ್ಟಡವನ್ನು ಕಟ್ಟಿಸಿದ ಮಹಾವ್ಯಕ್ತಿಯ ಹೆಸರೇನು? ಫೈನಲಿ ಒಂದು ದೊಡ್ಡ ಆರ್ಡರ್ ಬಿದ್ದಿದೆ. ಅದು ಸ್ಮಾರ್ಟ್ ಲಂಚ್ ಅನ್ನೋ ಜಾಗದಲ್ಲಿ.
ಸೊ ಹೋಗೋಣಪ್ಪ, ನೀವು ಹೋಗಿ ಟಕ್ಕಂತ ಇಸ್ಕೊಂಬಂದ್ಬಿಡೋಣ. ಸರ್ ಯೂಟ್ಯೂಬರ್ ಎಕ್ಸಾಕ್ಟ್ ಲೊಕೇಶನ್ ಇದೆ ಅಲ್ಲ? ಓಕೆ ಸರ್, ಥ್ಯಾಂಕ್ ಯು. ಇಲ್ಲ, ಸೇಫಾಗಿ ರೀಚ್ ಆಗತ್ತೆ. ಹಲೋ ಸರ್, ಇದು ಪೋರ್ಟರ್ ಹೇಳಿ. ಬಂದಿದ್ದೀವಿ ಸರ್, ಲೊಕೇಶನ್ ಅಲ್ಲಿ ಇದ್ದೀವಿ ಅಲ್ಲೇನಿದೆ ಸರ್ ಅಕ್ಕಪಕ್ಕ? ಸರ್. ಇದು ರಾಜಣ್ಣ ಎಂಟರ್ಪ್ರೈಸಸ್ ಕನ್ಸ್ಟ್ರಕ್ಷನ್ ನಡೀತದೆ. ಅದೇನೆ, ಅಲ್ಲೇನೆ ಒಳಗಡೆ ಹೋಗಿ. ಓಕೆ, ಚಂದ್ರಶೇಖರ್ ಅಂತ ಇದ್ದಾರೆ ನೋಡಿ ಸರ್. ಅವ್ರ ಕೈಲಿ ಕೊಡ್ಬೇಕಾ? ಅವ್ರ ಕೈ ಕೊಡಿ, ಅವರೇ ಪೇ ಮಾಡ್ತಾರೆ. ಓಕೆ ಸರ್, ಓಕೆ. ಇದು ಕಂಟೆಂಟ್ ಮಾಡ್ತಿದೀವಿ, ಪೋರ್ಟರ್ ಮಾಡ್ತಿದೀವಲ್ಲ, ಇದು ಹೇಗೆ ಎಷ್ಟು ಅರ್ನ್ ಮಾಡ್ಬೋದು, ಹೆಂಗ್ ಮಾಡ್ಬೋದಾ ಏನು ಅಂತ. ನಮ್ಮನ್ನೆಲ್ಲ ತೆಗಿಬೇಡ್ರು, ನಾವು ಇಂಟರ್ನ್ಯಾಷನಲ್ ಫಿಗರ್ಗಳು, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. ಹೌದಾ? ಹೆಚ್ಚೇನು ಆಗಲ್ಲ, ಕಮ್ಮಿನೂ ಏನಾಗಲ್ಲ ಬಿಡಿ ಸರ್. ನಮ್ಮ ಹತ್ರನೂ ಇಲ್ಲ ಸರ್, 25 ಕಿಲೋಮೀಟರ್ ಬಂದಿದ್ದೀವಿ. ನೋಡಲ್ಲ ಇದ್ರೆ ಕೊಡ್ಲ ಪುಣ್ಯಾತ್ಮ ಪುಣ್ಯಾತ್ಮ. 4ನೇ ಆರ್ಡ್ರು 300 ರೂಪಾಯಿ ಮೇಲ್ ಸಿಕ್ತು ಅಂತ ಒಪ್ಕೊಂಡ್ಬಿಟ್ಟೆ. ಆದ್ರೆ ಮ್ಯಾಟ್ ಏನಂದ್ರೆ, ಪಿಕಪ್ ಪಾಯಿಂಟ್ ಇಂದ ಡ್ರಾಪ್ ಪಾಯಿಂಟ್ಗೆ 25 ಕಿಲೋಮೀಟರ್ ಜರ್ನಿ ಇತ್ತಿತ್ತು. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಬಂದಾದ್ಮೇಲೆ ಆರ್ಡರ್ನ ಡೆಲಿವರಿ ಮಾಡಿ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಆರ್ಡರ್ ಬೀಳುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಒಂದೊಂದು ಅರ್ಥ ಆಗಿದ್ದು, ಈ ಪೋರ್ಟ್ರ್ ಅವನಿಗೆ ಕರ್ಣ ಅನ್ನೋದೇ ಎಲ್ಲಾದ್ರು ಕಿತ್ ಎಸಿತಾನೆ ಎಲ್ ಬೇಕಲ್ಲಿ. ಅಂಡ್ ಈಗ ವಾಪಸ್ ಹೋಗ್ಬೇಕಾದ್ರೆ ಆರ್ಡರ್ ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಬರೋದಿನ ಬಂದ್ಬಿಟ್ಟಿದೀನಿ, ಬಟ್ ನೋಡ್ಬೇಕು. 25 ಕಿಲೋಮೀಟ್ರು ಈಸಿ ಇರ್ಲಿಲ್ಲ. ಸರಿ, ಹೋಗೋಣ ಬನ್ನಿ. ಉತ್ರಳ್ಳಿ. ಹಾ, ಸರ್ ಪೋರ್ಟರ್ ದೇವು HG. ಕಸ್ಟಮರ್ ಡ್ರಾಪ್ ಲೊಕೇಶನ್ ನಿಮ್ಮ. ಆರ್ಡರ್ ಬಿದ್ದಿರೋದು ಇಲ್ಲಿಂದ. ಹಾಂ ಓಕೆ ಸರ್, ಥ್ಯಾಂಕ್ ಯು ಸರ್. ಪೋರ್ಟರ್. ಹಾಂ, ಬೆಳಗ್ಗೆಯಿಂದ ಪೋರ್ಟ್ರಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ನ ಮಾಡ್ತಾನೆ ಇದ್ದೀನಿ. ಆದ್ರೆ ಈಗ ನಾನು ಹೆಚ್ಚು ಕಮ್ಮಿ ರಾಜರಾಜೇಶ್ವರಿ ನಗರಲ್ಲಿ ಇದ್ದೀನಿ. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಆರ್ಡರ್ ಬಿದ್ದಿದೆ. ಸ್ವಲ್ಪ ಲಾಂಗ್ ಆರ್ಡ್ರೆ. ಈ ಆರ್ಡರ್ನ ಹೊಡೆದ್ರೆ ಸ್ವಲ್ಪ ಜಾಸ್ತಿ ಪೇ ಔಟ್ ಸಿಗ್ಬೇಕು ಅನ್ನೋ ನಂಬಿಕೆ ಮೇಲೆ ಈ ಕೆಲಸ ಮಾಡ್ತಿದ್ದೀನಿ. ಅಂಡ್ ನೋಡೋಣ ಬನ್ನಿ. ಈಗ ನೆಕ್ಸ್ಟ್ ನಮ್ಮ ಆರ್ಡರ್ ಡ್ರಾಪ್ ಪಾಯಿಂಟ್ ಇರೋದು ಎಲೆಕ್ಟ್ರಾನಿಕ್ ಸಿಟಿಲಿ. ಬನ್ನಿ ಹೋಗೋಣ. A few moments later. ಫೈನಲಿ ಗುರು, ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಆರ್ಡರ್ನ ಡೆಲಿವರಿ ಮಾಡಾಗಿದೆ. ಅಂಡ್ ಇಲ್ಲಿಂದ ನಮ್ಮ ಏರಿಯಾಗೆ ಬರೋಬ್ಬರಿ 50 ಕಿಲೋಮೀಟರ್ ದೂರ ಇದೆ. ಪೋರ್ಟ್ರೋನು ಆರ್ಡರ್ ಕೊಟ್ಟು ಸುಮಾರು 50 ಕಿಲೋಮೀಟರ್ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಸೊ ಈಗ ಏರಿಯಾ ಕಡೆ ಸುಮ್ಮನೆ ಹೋಗೋಕ್ಕಿಂತ ಯಾವ್ದೋ ಆರ್ಡರ್ ಬಿಡೋರ್ಗು ವೆಯ್ಟ್ ಮಾಡ್ಲೇಬೇಕು. ವೆಯ್ಟ್ ಮಾಡೋಣ ಬನ್ನಿ. ಇವತ್ತು ಕಂಪ್ಲೀಟ್ ಇದೆ. ನಾನು ಪೋರ್ಟರ್ ಆಪ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ನಾನು ಎಷ್ಟು ಗಂಟೆ ಕೆಲಸ ಮಾಡಿದ್ದೀನಿ, ಎಷ್ಟು ಅರ್ನ್ ಮಾಡಿದ್ದೀನಿ, ಕೆಲಸ ಹೇಗಿತ್ತು, ಇದ್ರಲ್ಲಿರೋ ಅಡ್ವಾಂಟೇಜಸ್ ಏನು, ಇದ್ರಲ್ಲಿರೋ ಡಿಸ್ಅಡ್ವಾಂಟೇಜಸ್ ಏನು, ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ನಿಮ್ಮ ಮುಂದೆ ಬಂದು ಹೇಳ್ತೀನಿ. ಬಟ್ ಇವಾಗ ನಾನು ನನ್ನ ಕೆಲಸನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವೇನಿದ್ರು ಸಿಟ್ಟಿಂಗ್ ಅಲ್ಲಿ ಸಿಗೋಣ. ಫೈನಲಿ ಇವತ್ತು ಕಂಪ್ಲೀಟ್ ದಿನ ನಾನು ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡಿದ್ದೀನಿ. ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಆಪ್ ನ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಈಗ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಪೋರ್ಟರ್ ಅಪ್ಲಿಕೇಶನ್ ನ ಲಾಗಿನ್ ಆಗೋದು ಹೇಗೆ, ಅದರಲ್ಲಿ ಕೆಲಸ ಮಾಡೋದು ಹೇಗೆ, ಎಷ್ಟು ಅರ್ನ್ ಮಾಡ್ಬೋದು, ಇದರ ಕಂಪ್ಲೀಟ್ ಮಾಹಿತಿನ ಈಗ ನಿಮ್ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನ್ ಬಂದಿದ್ದೀನಿ. ಸೊ ಶುರು ಹಚ್ಕೊಳ್ಳೋಣವಾ? ಸ್ವಲ್ಪ ಕರುಣೆ ಇರ್ಲಿ. ಹೌದು, ನಾನ್ ನಿಮ್ಗೆ ಹೇಳ್ದಾಗೆ ಪೋರ್ಟರ್ ಒಂದು ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಆಗಿದೆ. ಇದು ಶುರುವಾಗಿದ್ದು ಸರಿಸುಮಾರು 2015ರಲ್ಲಿ. ಈ ಪೋರ್ಟರ್ ಆಪ್ ನ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಬ್ಲಿಂಕಿಟ್, ಝೆಪ್ಟೋ ಅಂಡ್ ಝೊಮ್ಯಾಟೊ, ಸ್ವಿಗ್ಗಿ ಇವೆಲ್ಲ ಹೇಗಂದ್ರೆ ಹೋಟೆಲ್ಗಳ ಜೊತೆ ಟೈಅಪ್ ಆಗಿರುತ್ತೆ, ಇಲ್ಲ ಇದ್ರದ್ದೇ ಆದ ಒಂದು ಹಬ್ಗಳಿರುತ್ತೆ. ಬಟ್ ಪೋರ್ಟರ್ ಅಪ್ಲಿಕೇಶನ್ ಅಲ್ಲಿ ಈ ರೀತಿ ಏನೂ ಇರೋದಿಲ್ಲ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಬಿಟ್ವೀನ್ ಕಸ್ಟಮರ್ ಅಂಡ್ ಡೆಲಿವರಿ ಪಾರ್ಟ್ನರ್ ಅಂಡ್ ಕಸ್ಟಮರ್. ಅಂದ್ರೆ ಒಬ್ರು ಅದನ್ನ ಆರ್ಡರ್ ಮಾಡಿ ಅದನ್ನ ಪಿಕಪ್ ಪಾಯಿಂಟ್ ಡ್ರಾಪ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿದ್ರೆ, ಪೋರ್ಟರ್ ಅಪ್ಲಿಕೇಶನ್ ನ ಇರೋ ಒಬ್ರು ರೈಡರು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಆ ಡ್ರಾಪ್ ಪಾಯಿಂಟ್ಗೆ ಅದನ್ನ ಡೆಲಿವರಿ ಮಾಡ್ತಾರೆ. ಇಷ್ಟೇ. ಇವರು ಜಸ್ಟ್ ಕಮಿಷನ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ದಲ್ಲಾಳಿಗಳು, ಬ್ರೋಕರ್ಸ್. ಅಂದ್ರೆ ಡೆಲಿವರಿ ಪಾರ್ಟ್ನರ್ ಹತ್ರನೂ ಅವ್ರಿಗೆ ಬರೋ ಅರ್ನಿಂಗ್ಸ್ ಅಲ್ಲಿ ಕಮಿಷನ್ ತಗೋತಾರೆ. ಅಂಡ್ ಆರ್ಡರ್ ಮಾಡೋರ ಹತ್ರನೂ ಅದಕ್ಕೇನು ಚಾರ್ಜಸ್ ಇರುತ್ತೆ ಅವ್ರು ಅದನ್ನ ಚಾರ್ಜ್ ಮಾಡ್ಕೋತಾರೆ. ಸೊ ಇವರು ಕಂಪ್ಲೀಟ್ ಆಗಿ ಈ ಬೇಸಿಸ್ ಮೇಲೆ ಇದನ್ನ ರನ್ ಮಾಡ್ತಿದ್ದಾರೆ. ಮುಂಚೆ ಪೋರ್ಟರ್ಗೆ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ಜಾಯಿನಿಂಗ್ ಫೀಸ್ ಬಂದು 600 ರೂಪಾಯಿ ಇತ್ತಂತೆ. ಬಟ್ ಈಗ 199 ರೂಪಾಯಿ ಆಗಿದೆ. ಅಂಡ್ ಈ ರೀಸೆಂಟ್ ಟೈಮಲ್ಲಿ ಪೋರ್ಟರ್ ಮಾಡ್ತೀನಿ ಅಂತ ಹೇಳೋರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ.
ಏನಂದ್ರೆ ರ್ಯಾಪಿಡೋ ಬ್ಯಾನ್ ಆಗಿರೋದ್ರಿಂದ ಪ್ರತಿಯೊಬ್ರು ಪೋರ್ಟರ್, ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಇನ್ನ ಮುಂತಾದ ಅಪ್ಲಿಕೇಶನ್ಗಳಲ್ಲಿ ಸ್ಪ್ಲಿಟ್ ಅಪ್ ಆಗ್ಬಿಟ್ಟಿರ್ತಾರೆ. ಇದಾಗಿದ್ರಿಂದ ಪೋರ್ಟರ್ ಅಪ್ಲಿಕೇಶನ್ ಬಂದು ಜಾಯಿನ್ ಆಗೋ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸೊ ಈಗ ಪ್ರೆಸೆಂಟ್ಲಿ ಇದರ ಜಾಯಿನಿಂಗ್ ಫೀಸ್ ಬಂದು ಬರೀ 200 ರೂಪಾಯಿ ಇದೆ. ನೀವು 200 ರೂಪಾಯಿ ಕಟ್ಟಿದ ಮೇಲೂ ಕೂಡ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ RC DL ಇವೆಲ್ಲ ಹಾಕಿದ್ಮೇಲೂ 4 ದಿನ ತಗೋತಾರೆ ನಿಮ್ಮ ID ನ ವೆರಿಫೈ ಮಾಡಿ ಅವರು ನಿಮ್ಗೆ ಕೆಲಸ ಮಾಡೋದಕ್ಕೆ ಅಲೋ ಮಾಡೋದಕ್ಕೆ. ಏನಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಅಂಡ್ ಪೋರ್ಟರ್ ಅಪ್ಲಿಕೇಶನ್ ಅಲ್ಲಿ ಯಾವುದೇ ತರಹದ ಝೋನ್ಸ್ ಅಂತ ಇರೋದಿಲ್ಲ. ನೀವೆಲ್ಲಾದ್ರೂ ಲಾಗಿನ್ ಆಗ್ಬೋದು, ಎಲ್ಲಾದ್ರೂ ಲಾಗೌಟ್ ಆಗ್ಬೋದು. ಅಂಡ್ ಇದರಲ್ಲಿ ನಿಮ್ಗೆ ಆರ್ಡರ್ ಬೀಳೋ ಒಂದು ರೇಡಿಯಸ್ ಏನಿರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಕಿಲೋಮೀಟರ್ ಒಳಗಡೆನೆ ನಿಮ್ಗೆ ಪಿಕಪ್ ಬೀಳುತ್ತೆ. ಅಂಡ್ ಡ್ರಾಪ್ ಬಂದು ಅಬ್ಬಾ ದೇವ್ರೆ ಮತ್ತೆ ಆಡಂಗಿಲ್ಲ ಗುರು. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ನಾನು ಒಂದು ದಿನ ಕಂಪ್ಲೀಟ್ ಆಗಿ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಆಗಿ ಕೆಲಸ ಮಾಡಿದೆ. ಇದನ್ನ ನಾನು ಮಾಡ್ದೇನು ಇವ್ರ ಹತ್ರ ಇನ್ಫಾರ್ಮೇಶನ್ ತಂದು ನಿಮ್ಮ ಮುಂದೆ ಹೇಳಬಹುದಿತ್ತು. ಬಟ್ ನನ್ನ ಒಂದು ಎಥಿಕ್ಸ್ ಏನಪ್ಪಾ ಅಂದ್ರೆ, ನಾನು ಯಾವುದೇ ಒಂದು ವಿಚಾರದ ಬಗ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಥವಾ ನನ್ನ ವ್ಯೂವರ್ಸ್ಗೆ ಹೇಳಬೇಕು ಅಂದ್ರೆ ಅದರ ಎಕ್ಸ್ಪೀರಿಯನ್ಸ್ ಮೊದಲು ನನಗಿರ್ಬೇಕು. ಸುಮ್ಮನೆ ಯಾರೋ ಹೇಳಿದ್ರು ಅಂತ ತಂದು ನಿಮ್ಮ ಮುಂದೆ ಹೇಳೋದಿಲ್ಲ. ಅದರಲ್ಲಿ ಸತ್ಯ ಏನು ಸುಳ್ಳೇನು ಅದನ್ನ ತಿಳ್ಕೊಂಡು ನಿಮ್ ಮುಂದೆ ಹೇಳಿದ್ರೆ ಅದನ್ನ ಪಕ್ಕಾ ಆಗಿರುತ್ತೆ ಅನ್ನೋ ನಂಬಿಕೆ ನನ್ನದು. ಸೊ ಒಂದು ಕಂಪ್ಲೀಟ್ ದಿನ ನಾನು ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ರೈಡರ್ ಆಗಿ ಕೆಲಸ ಮಾಡಿ ನಿಮ್ಮ ಮುಂದೆ ಬಂದು ಈಗ ಕೂತಿದ್ದೀನಿ. ನಾನು ಸರಿಸುಮಾರು ನನ್ನ ಕೆಲಸ ಮಾಡಿದ್ದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಹೆಚ್ಚು ಕಮ್ಮಿ 8 ಗಂಟೆ. ಈ 8 ಗಂಟೆ ಟೈಮಲ್ಲಿ ನಾನು ದುಡಿದಿದ್ದು ಬರೋಬ್ಬರಿ 976 ರೂಪಾಯಿ. ಇದರ ಸ್ಪ್ಲಿಟ್ ವೈಸ್ ನಾವು ಮುಂದೆ ಮಾಡೋಣ. ಈಗ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಅಲ್ಲಿರೋ ಇನ್ನ ಮುಂತಾದ ವಿಚಾರಗಳನ್ನ ತಿಳ್ಕೊಂಡ್ಬಿಡೋಣ. ಈ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಅಲ್ಲಿ ನೀವು 2 ರೀತಿ ಕೆಲಸ ಮಾಡ್ಬೋದು. ಒಂದು ಬೇಸಿಕ್ ಆಗಿ, ಇನ್ನೊಂದು ಪ್ರೈಮ್ ಪ್ಲಸ್ ರೈಡರ್ ಆಗಿ. ಬೇಸಿಕ್ ರೈಡರ್ ಅಂದ್ರೆ ಹೇಗೆ ಅಂದ್ರೆ, ನಿಮ್ಗೆ ಯಾವುದೇ ಒಂದು ಆರ್ಡರ್ ಬಿದ್ರೂ ನೀವು ಸ್ಟಾರ್ಟಿಂಗ್ 10 ಸೆಕೆಂಡ್ಸ್ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಆ 10 ಸೆಕೆಂಡ್ ನೀವು ಅದನ್ನ ವೆಯ್ಟ್ ಮಾಡಬೇಕು. ಆ 10 ಸೆಕೆಂಡ್ ಆದ್ಮೇಲೆ ಟಕ್ಕಂತ ಬೇರೆ ಯಾರೇ ರೈಡರ್ ನಿಮ್ ಸುತ್ತಮುತ್ತ ಇರೋರು ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಆ ಆರ್ಡರ್ ನಿಮಗೆ ಬೀಳುತ್ತೆ. ಬಟ್ ನೀವು ಪ್ರೈಮ್ ಪ್ಲೇಸ್ ರೈಡರ್ ಆಗಿದ್ರೆ ನೀವು ಆ 10 ಸೆಕೆಂಡ್ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಟಕ್ ಅಂತ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೊರಡ್ಬೋದು. ಅಂಡ್ ಇದರಲ್ಲಿ ಮೋಡ್ ಆಫ್ ಪೇಮೆಂಟ್ ಹೇಗಿರುತ್ತಪ್ಪ ಅಂದ್ರೆ, ಮೋಸ್ಟ್ ಆಫ್ ದಿ ಟೈಮ್ ಇನ್ ಕ್ಯಾಶ್ ಅಲ್ಲೇ ಹ್ಯಾಂಡಲ್ ಮಾಡ್ತಾರೆ. ಅಂದ್ರೆ ನೀವು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀರಾ, ಅಲ್ಲಿ ನಿಮ್ಗೆ ಕ್ಯಾಶ್ ಕೊಟ್ಟು ಕಳಿಸ್ತಾರೆ. ಕೆಲವೊಂದು ಸರಿ ಮೊದಲೇ ಆನ್ಲೈನ್ ಪೇ ಮಾಡ್ಬಿಟ್ಟಿರ್ತಾರೆ, ಅದು ನಿಮ್ಗೆ ವ್ಯಾಲೆಟ್ ಅಲ್ಲಿ ಇರುತ್ತೆ. ಮುಂದಿನ ವಿಚಾರ ಹೇಳೋದಾದ್ರೆ, ಈ ಪೋರ್ಟರ್ ಅಪ್ಲಿಕೇಶನ್ ಓನರ್ಗೆ ಈ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ಸ್ ಮೇಲೆ ಕರುಣೆ ಅನ್ನೋದೇ ಇಲ್ಲ ಗುರು. ಬಿಕಾಸ್ ಕಿತ್ ಎಸಿತನ್ ಗುರು. ನಾನೇನೆ ಶುರು ಮಾಡಿದ್ದು ಟಿ ದಾಸರಹಳ್ಳಿಲಿ ಶುರು ಮಾಡಿದ್ದು. ಫೈನಲಿ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ನನ್ನ ಕರ್ಕೊಂಡು ಹೋಗಿ ಬಿಟ್ಟಿದ್ದು ಎಲೆಕ್ಟ್ರಾನಿಕ್ ಸಿಟಿಲಿ. ಬರೋಬ್ಬರಿ 50 ಕಿಲೋಮೀಟರ್ ದೂರ ಇತ್ತು ಇಲ್ಲಿಂದ ಅಲ್ಲಿಗೆ. ವಾಪಸ್ ನಾನು ಬರ್ಬೇಕಾದ್ರೆ ನಂಗೆ ಯಾವುದೇ ಆರ್ಡರ್ಗಳು ಕೂಡ ಬೀಳಿಲ್ಲ, ಏನೂ ಮಾಡಂಗಿಲ್ಲ. ಅಂಡ್ ಸ್ಟಾರ್ಟಿಂಗ್ ಮಿನಿಮಮ್ ಇವನು ಏನ್ ಕೊಡ್ತಾನೆ ಅದು ಮಿನಿಮಮ್ 50 ರೂಪಾಯಿ 40 ರೂಪಾಯಿ ಇದ್ರ ಮೇಲೆ ಇರುತ್ತೆ ಅಮೌಂಟ್, ಅದಕ್ಕಿಂತ ಕಮ್ಮಿ ಅಂತೂ ಇರೋದಿಲ್ಲ. ಸೊ ರೀಸನಬಲ್ ಅಂತಾನೆ ಹೇಳ್ಬೋದು. ಅಂಡ್ ಅದಾದ್ಮೇಲೆ ಇದ್ರಲ್ಲಿರೋ ಇನ್ನೊಂದೇನಪ್ಪಾ ಅಂದ್ರೆ ಕಮಿಷನ್. ಹತ್ತತ್ರ ಹೇಗೆ ಅಂದ್ರೆ 50 ರೂಪಾಯಿ ಕೊಡ್ತಾನೆ ಅಂದ್ರೆ ಅವನು ಕಸ್ಟಮರ್ ಹತ್ರ ಒಂದು 58 ರೂಪಾಯಿ ಇಸ್ಕೊಂಡಿರ್ತಾನೆ, ಅದ್ರಲ್ಲಿ 8 ರೂಪಾಯಿ ಮುರ್ಕೋತಾನೆ, 50 ರೂಪಾಯಿ ನಮಗೆ ಕೊಡ್ತಾನೆ. ನಿಯರ್ಲಿ ಒಂದು 8 to 10% ಕಮಿಷನ್ ಇಸ್ಕೊತಿದ್ದಾನೆ. ಮುಂಚೆ 20% ಕಮಿಷನ್ ಇಸ್ಕೊತಿದ್ದಂತೆ. ನನ್ನ ಬೇರೆ ಫ್ರೆಂಡ್ಸ್ ಯೂಸ್ ಮಾಡ್ತಿದ್ದವರ ಒಂದು ಒಪಿನಿಯನ್ ಮೇಲೆ ಈ ಒಂದು ಇನ್ಫಾರ್ಮೇಶನ್ ನಾನು ಕಲೆಕ್ಟ್ ಮಾಡಿದ್ದು. ಅದಾದ್ಮೇಲೆ ಇದರಲ್ಲಿರೋ ಇನ್ನೊಂದು ಮುಖ್ಯವಾದ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇದರಲ್ಲಿ ಯಾವುದೇ ತರಹದ ಆಫರ್ಸ್ ಇರಲ್ಲ, ಇದರಲ್ಲಿ ಯಾವುದೇ ತರಹದ ಮಿನಿಮಮ್ ಲಾಗಿನ್ ಟೈಮ್ ಅಂತ ಇರಲ್ಲ. ಅದು ಪ್ರೈಮ್ ಪ್ಲಸ್ಗೆ ಇದೆ. ಬಟ್ ನಿಮ್ಮ ಪೇಮೆಂಟ್ ವಿಚಾರದಲ್ಲಿ ನಾನು ಹೇಳ್ತಿರೋದು, ಇಷ್ಟವರ್ ಲಾಗಿನ್ ಆಗಿರ್ಬೇಕು ಅಂತಿರಲ್ಲ. ಅಂಡ್ ನೀವೇನ್ ಕೆಲಸ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ನಿಮ್ಗೆ ಪೇ ಔಟ್ ಸಿಗುತ್ತೆ. ಅಂಡ್ ನೀವು ಅವತ್ತಿನ ದಿವಸ ಏನ್ ಅರ್ನ್ ಮಾಡ್ತೀರಾ ಆಲ್ಮೋಸ್ಟ್ ಎಲ್ಲ ಕ್ಯಾಶ್ ಅಲ್ಲೇ ಸಿಗೋದ್ರಿಂದ ಅವತ್ತಿನ ಪೇಮೆಂಟ್ ನಿಮ್ಗೆ ಅವತ್ತೇ ಸಿಕ್ಬಿಡುತ್ತೆ. ಯಾವ್ದಾದ್ರು ವ್ಯಾಲೆಟ್ ಅಲ್ಲಿ ಇದ್ರೆ ಅದು ನಿಮ್ಗೆ ಕಮಿಷನ್ ಅಲ್ಲಿ ಡಿಡಕ್ಟ್ ಆಗ್ತಾ ಹೋಗುತ್ತೆ, ಅದು ನಿಮ್ಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ನೀವು ಪ್ರೈಮ್ ಪ್ಲಸ್ ಯೂಸರ್ ಆಗಿ ಇದ್ರಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನೀವು ಬರೋಬ್ಬರಿ ಒಂದು ವಾರದಿಂದ 10 ದಿನ ಮಿನಿಮಮ್ 10 ಅವರ್ ಲಾಗಿನ್ ಇರಬೇಕು. ಮಿನಿಮಮ್ 10 ಅವರ್ ಲಾಗಿನ್ ಇದ್ರೆ ನೀವು ಪ್ರೈಮ್ ಪ್ಲಸ್ ಆಗ್ತೀರಾ. ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಅವಾಗ ಆರ್ಡರ್ಸ್ ಬರ್ತಾನೆ ಇರುತ್ತೆ. ಅಂಡ್ ನೀವು ಆರ್ಡರ್ ಬಂದಾಗ 10 ಸೆಕೆಂಡ್ ಏನ್ ವೇಟಿಂಗ್ ಟೈಮ್ ಇರುತ್ತಲ್ಲ, ನೀವು ಅದನ್ನ ವೇಟ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ನೀವು ಟಕ್ ಅಂತ ಕೆಲಸ ಶುರು ಮಾಡ್ಕೋಬಹುದು. ಅಂಡ್ ನೀವು ಪ್ರೈಮ್ ಪ್ಲಸ್ ಯೂಸರ್ ಆಗಿದ್ದು ನೀವು ಬ್ಯಾಕ್ ಟು ಬ್ಯಾಕ್ ಒಂದು 3 ರಿಂದ 4 ದಿನ ಆ ತರ ಏನಾದ್ರು ನೀವು 10 ಅವರ್ ಲಾಗಿನ್ ಇರಕ್ ಆಗಲ್ಲ ಅಂದ್ರೆ ವಾಪಸ್ ನಿಮ್ಮನ್ನ ಬೇಸಿಕ್ ಯೂಸರ್ ಆಗಿ ನಿಮ್ಗೆ ಟರ್ನ್ ಮಾಡ್ಬಿಡ್ತಾನೆ. ಅಂಡ್ ನಾನೇನೆ ಯಾವುದೇ ತರದ ಆರ್ಡರ್ನ ಕ್ಯಾನ್ಸಲ್ ಮಾಡಲಿಲ್ಲ. ನೀವು ಯಾವ್ದಾದ್ರು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ 1 ಅವರ್ ನೀವು ಯಾವುದೇ ತರದ ಆರ್ಡರ್ನ ತಗೊಳಕ್ ಆಗೋದಿಲ್ಲ. ಇದು ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಕಿವಿಗೆ ಬಂದಿದ್ ವಿಚಾರ, ಹಾಗಾಗಿ ನಾನು ಇದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಅಂಡ್ ಇದ್ರಲ್ಲಿರೋ ಇನ್ನೊಂದು ತೊಂದರೆ ಏನಪ್ಪಾ ಅಂದ್ರೆ, ಅವ್ನು ದೂರ ಹಾಕ್ಬಿಡ್ತಾನೆ. ಹೋಗ್ಬೇಕಾದ್ರೆ ಹೋಗ್ತೀವಿ, ಬಟ್ ಆ ಕಡೆಯಿಂದ ವಾಪಸ್ ಬರ್ತಾ ನಮ್ಗೆ ಆರ್ಡರ್ ಬೀಳುತ್ತಾ, ಇದೇ ಮೇನ್ ಪ್ರಾಬ್ಲಮ್ ಇಲ್ಲಿ ನಮ್ಗೆ ಅರೈಸ್ ಆಗೋದು. ಹೋಗೋದೇನೋ ಹೋಗ್ಬಿಡ್ತೀವಿ, ಆ ಕಡೆಯಿಂದ ಆರ್ಡರ್ ಬೀಳ್ಬೇಕಲ್ವಾ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹೌದು, ನನಗೆ ಕೂಡ ನಿನ್ನೆ ಆರ್ಡರ್ ಬೀಳಿಲ್ಲ. ಅಂಡ್ ಈ ವಿಚಾರಕ್ಕೆ ಬಂದ್ರೆ, ನಾನು ನಿನ್ನೆ ದುಡ್ದಿದ್ದು ಒಟ್ಟು 976 ರೂಪಾಯಿ, ಅದು 7 ರೈಡಲ್ಲಿ.
8 ಗಂಟೆಲಿ. ಅಂದ್ರೆ ಬರೋಬ್ಬರಿ ಒಂದು ಆರ್ಡರ್ ನನಗೆ 11 ಗಂಟೆ ಟೈಮಲ್ಲಿ ಒಂದೊಂದು ಆರ್ಡರ್ ಬಿದ್ದಂಗೆ ಲೆಕ್ಕ ಬರುತ್ತೆ. ಈ 976 ರೂಪಾಯಿ ದುಡಿಯೋದಕ್ಕೆ ನಾನು ನಿನ್ನೆ ಒಟ್ಟು ರೈಡ್ ಮಾಡಿದ್ದು 125 ಕಿಲೋಮೀಟರ್. 125 ಕಿಲೋಮೀಟರ್. ನನ್ನ ಗಾಡಿ ಕೊಡೋ ಮೈಲೇಜ್ 40. ಈ 40 ಮೈಲೇಜ್ ಕೊಡೋ ಗಾಡಿಗೆ ನಾನು ನಿನ್ನೆ ಹಾಕ್ಸಿದ ಪೆಟ್ರೋಲ್ 300 ರೂಪಾಯಿ. ಈ 976 ರೂಪಾಯಿಲಿ 300 ರೂಪಾಯಿ ಕಳೆದ್ರೆ 676 ರೂಪಾಯಿ. ಅದರಲ್ಲಿ 100 ರೂಪಾಯಿ ನನಗೆ ಟಿಪ್ಸ್ ಅಂತ ಬಂದಿದ್ದು. ಆ 100 ರೂಪಾಯಿ ಟಿಪ್ಸ್ನ ನಾನು ರೆಡ್ಯೂಸ್ ಮಾಡಿದ್ರೆ 576 ರೂಪಾಯಿ. ನನ್ನ ಫ್ರೆಂಡ್ ಐಡಿ ಆಗಿದ್ರಿಂದ ಅವನರಲ್ಲಿ ಆಲ್ರೆಡಿ ಮೈನಸ್ ಬ್ಯಾಲೆನ್ಸ್ ಇತ್ತು. ಕೆಲವೊಬ್ರು ಕಸ್ಟಮರ್ಸ್ ಏನ್ ಮಾಡೋದು ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬಿಟ್ರು. ಅಲ್ಲೊಂದು 150 ರೂಪಾಯಿ ಹೋಯ್ತು. ಫೈನಲಿ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದಿದ್ದಕ್ಕೆ ನನಗೆ ಸಿಕ್ಕ ಮೊತ್ತ ಬರೋಬ್ಬರಿ 300 - 400 ರೂಪಾಯಿ. ಎಲ್ಲಾ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಅಲ್ಲಿ ಹೇಳೋ ತರಾನೇ ಈ ಅಪ್ಲಿಕೇಶನ್ ಅಲ್ಲೂ ಇರೋ ಮೇಜರ್ ಎಫೆಕ್ಟ್ ಏನಪ್ಪಾ ಅಂದ್ರೆ ನಿಮ್ ಗಾಡಿ ಚೆನ್ನಾಗಿ ಮೈಲೇಜ್ ಕೊಟ್ರೆ ನೀವು ಸ್ವಲ್ಪ ದುಡ್ಡನ್ನ ರೀಸನಬಲ್ ಆಗಿ ನೋಡ್ಬೋದು. ಗಾಡಿ ಮೈಲೇಜ್ ಕಮ್ಮಿ ಇದ್ರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ತೀನಿ. ಸದ್ಯದ ಪರಿಸ್ಥಿತಿಲಿ ನಾನು ಬೇರೆ ಬೇರೆ ಪೋರ್ಟಲ್ ರೈಡರ್ ಅವ್ರ ಹತ್ರನೂ ಮಾತಾಡಿದೆ. ಅವ್ರು ಹೇಳಿದೇನಂದ್ರೆ ಮುಂಚೆ ಆದ್ರೆ 1,500 ದಿನ ಮಾಡ್ತಿದ್ವಿ, ಆದ್ರೆ ಈಗ ರ್ಯಾಪಿಡೋ ಬ್ಯಾನ್ ಆಗಿ ರ್ಯಾಪಿಡೋ ಅವರೆಲ್ಲ ಪೋರ್ಟರ್ಗೆ ಬರ್ತಿದ್ದಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 1000 ಮಾಡೋದು ತುಂಬಾ ಕಷ್ಟ ಆಗಿದೆ. ನಾನೊಂದು 6 ತಿಂಗಳಿಂದ ಮಾಡ್ತೀನಿ, ನಾನು 1 ವರ್ಷದಿಂದ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾರೆ. ನಾನು ಫಸ್ಟ್ ಡೇ ಮಾಡಿದೆ. ಅಂದ್ರೆ ಈ ಪೋರ್ಟರ್ ಅಪ್ಲಿಕೇಶನ್ ಅಲ್ಲಿ ಇರೋ ಮ್ಯಾಟ್ರ್ ಏನಪ್ಪಾ ಅಂದ್ರೆ ನಾವೆಷ್ಟು ದುಡಿತೀವಿ ಅನ್ನೋದು ಇಲ್ಲಿ ವಿಚಾರಕ್ಕೆ ಬರಲ್ಲ. ಆ ದುಡ್ದಿದ್ರಲ್ಲಿ ನಮ್ ಕೈಗೆ ಎಷ್ಟು ಸಿಗುತ್ತೆ, ನಾವೆಷ್ಟು ಉಳಿಸ್ತೀವಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ ಅಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಮ ಹತ್ರ ಒಂದೊಳ್ಳೆ ಗಾಡಿ ಇದೆ, ಆ ಗಾಡಿ ಸಖತ್ತಾಗಿ ಮೈಲೇಜ್ ಕೊಡುತ್ತೆ ಅಂದ್ರೆ ನೀವು ಕಣ್ಣು ಮುಚ್ಕೊಂಡು ಪೋರ್ಟರ್ ಮಾಡ್ಬೋದು. ಇಲ್ಲ ನಾನು ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡ್ತೀನಿ, ನಂಗೇನು ಕೆಲಸ ಇಲ್ಲ ಅಂದ್ರೆ ಮಾಡ್ತೀನಿ ಅಂದ್ರೆ ಆರಾಮಾಗಿ ಪೋರ್ಟರ್ ಮಾಡ್ಬೋದು. ಇಲ್ಲ ನಾನು ಫ್ರೀ ಆಗಿದ್ದೀನಿ, ನಂಗೆ ಟೈಮ್ ಪಾಸ್ ಆಗಬೇಕು, ಏನು ಕೆಲಸ ಇಲ್ಲ ಅಂದ್ರೆ ಪೋರ್ಟರ್ ಮಾಡ್ಬೋದು. ಇಲ್ಲ ನಾನು ಪೋರ್ಟರ್ನೇ ನಂಬ್ಕೊಂಡು ಕಮಿಟ್ಮೆಂಟ್ಸ್ ಇಟ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟಪಡ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಾರು ದುಡ್ಡನ್ನ ಸುಮ್ಮನೆ ಕೊಡೋದಿಲ್ಲ. ನಮ್ಮ ಹತ್ರ ಏನೋ ದುಡ್ಡು ಕೊಡ್ತಿದ್ದಾನೆ ಅಂದ್ರೆ ನಮ್ಮ ಹತ್ರ ಇರೋಬರೋ ಅಷ್ಟು ಕೆಲಸಗಳನ್ನ ಕತ್ತೆ ತರ ಹಿಂಡಿಸ್ಕೊಂಡೆ ಕಾಸು ಕೊಡೋದು. ಅಂಡ್ ನಮ್ಮ ಬೆಂಗಳೂರು ರೋಡ್ಗಳಲ್ಲಂತೂ ತುಂಬಾ ದರಿದ್ರವಾಗಿರೋದ್ರಿಂದ ಗಾಡಿಗಳು ಶಿವನ್ ಪಾದ ಬೇಗ ಸೇರ್ಕೋತವೆ. ಅಂಡ್ ಆ ಗಾಡಿ ಮೇಲೆ ಸ್ವಲ್ಪ ಹಣ ಸುರಿಬೇಕಾಗತ್ತೆ. ಟ್ರಾಫಿಕ್ಕು ಇನ್ನ ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ಅಂಡ್ ಮೇಜರ್ ಆಗಿ ನನಗೆ ನಿನ್ನೆ ಖುಷಿನೂ ಆಯ್ತು, ಬೇಜಾರು ಆಯ್ತು. ನಿನ್ನೆ ಒಂದಿನಕ್ಕೇನೆ ಪೋರ್ಟರ್ ಡೆಲಿವರಿ ಪಾರ್ಟ್ನರ್ ಕೆಲಸ ಮಾಡಿದಾಗ ಕಸ್ಟಮರ್ಸ್ಗಳು ಲೈಕ್ ಡೆಲಿವರಿ ಪಾರ್ಟ್ನರ್ಸ್ಗಳನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ. ಕೆಲವೊಬ್ರು ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು, ತುಂಬಾ ಖುಷಿ ಆಯ್ತು. ಬಟ್ ಕೆಲವೊಬ್ರು ಒಂದು ಅಪಾರ್ಟ್ಮೆಂಟಿಗೆ ಡೆಲಿವರಿ ಕೊಡೋಕೆ ಹೋದೆ, 57 ರೂಪಾಯಿ ಇರೋದು 53 ರೂಪಾಯಿ ತಾನೆ, 4 ರೂಪಾಯಿ ಮುಖ ನೋಡ್ತಾ ಇದ್ರು. ಹೌದು, 1 ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನೀವು ಎಲ್ಲಿಂದನೋ ಆರ್ಡರ್ ಮಾಡೋದನ್ನ ಮಳೆ ಅಂದೆ, ಬಿಸಿಲಂದೆ, ಗಾಳಿ ಅಂದೆ, ಟ್ರಾಫಿಕ್ ಅಂದೆ, ಅವ್ರ ಲೈಫನ್ನೇ ರಿಸ್ಕ್ ಅಲ್ಲಿ ಇಟ್ಟು ಅದನ್ನ ನಿಮಗೆ ತಂದ್ಕೊಡೋರ ಹತ್ರ 2 ರೂಪಾಯಿ 3 ರೂಪಾಯಿ ಮುಖ ನೋಡೋದ್ರೆ ಚೆನ್ನಾಗಿರುತ್ತೆ. ನನ್ ಮಕ್ಳು ಓದ್ದವ್ರು ಅಂತಾರೆ, ಅದ್ಯಾಕೆ ಹಿಂಗ್ ಹೇಳ್ತಿನ ಕೆಲಸ ಮಾಡ್ತಾರೆ ನೋಡಿ. ಯಾವುದೇ ಡೆಲಿವರಿ ಪಾರ್ಟ್ನರ್ಸ್ ಆಗ್ಲಿ, ಯಾವುದೇ ಡೆಲಿವರಿ ಕೆಲಸ ಮಾಡೋ ಹುಡುಗರಾಗ್ಲಿ, ನಿಮ್ಮ ಹತ್ರ ನಿಮ್ಮ ಆಸ್ತಿ ಕೇಳಲ್ಲ, ಅಂತಸ್ತು ಕೇಳಲ್ಲ, ಅಥವಾ ನಿಮ್ ದುಡ್ಡನ್ನು ಕೂಡ ಅವ್ರು ಕೇಳಲ್ಲ. ಅದು ನಿಮ್ಮ ಖುಷಿ. ಬಟ್ ರೆಸ್ಪೆಕ್ಟ್, ಒಂದು ಮಿನಿಮಮ್ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ವಾ. ಅವರೇ ನಿಮ್ಮ ಮನೆ ಚಾಕ್ರಿ ಮಾಡ್ತಿಲ್ಲ, ನಿಮ್ಮ ಕೆಲಸನ ನಿಮ್ಮ ಬದಲಿಗೆ ಅವ್ರು ಮಾಡ್ತಿದ್ದಾರೆ. ಸೊ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತೀನಿ. ಇದಿಷ್ಟು ಪೋರ್ಟರ್ ಆ್ಯಪ್ನ ವಿಷಯಗಳಾಗಿತ್ತು. ನೀವು ಪೋರ್ಟರ್ನ ಬೆಂಗಳೂರಲ್ಲಿ ಮಾಡಬೇಕು ಅಂದರೆ ಕಣ್ಣು ಮುಚ್ಕೊಂಡು ಮಾಡಿ. ಅರ್ನಿಂಗ್ಸ್ ರೀಸನಬಲ್ ಆಗೇ ಇದೆ. ಪಾರ್ಟ್ ಟೈಮಲ್ಲಿ ಮಾಡ್ತೀನಿ ಅನ್ನೋರಿಗೆ ಬೆಸ್ಟ್ ಆಗೇ ಇರುತ್ತೆ, ಅದು ನಿಮ್ಮ ಹತ್ರ ಚೆನ್ನಾಗಿರೋ ಗಾಡಿ ಇದ್ರೆ. ಇದಿಷ್ಟು ಇವತ್ತಿನ ವಿಷಯ ಆಗಿತ್ತು. ಮಾತಾಡೋ ಬರದಲ್ಲಿ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಚಾನಲ್ನ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ಥರ ಒಂದು ಒಳ್ಳೆ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಥರ ಕಂಟೆಂಟ್ಗಳು ಬರ್ತಾ ಇರುತ್ತೆ. ನೋಡ್ಗುರು, ನಾನು ಏನೋ ಒಂದು ವಿಚಾರನ ನೀವು ತಂದೆ ಹೇಳ್ತಿದ್ದೀನಿ ಅಂದರೆ ಅದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಬಂದಿರೋದು. ನಾನು ಲಾಸ್ಟ್ ಟೈಮ್ ಜೆಪ್ಟೋ ಮತ್ತು ಬ್ಲಿಂಕಿಟ್ ಬಗ್ಗೆ ವಿಡಿಯೋ ಮಾಡಿದಾಗ ಕೆಲವೊಂದು ಕಮೆಂಟ್ಗಳು ಬಂದಿದೆ, ಬುಡೆ ಬಿಡ್ತೀಯಾ ಹಾಗೆ ಹಿಂಗೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್ಗೆ ಏನು ಬಂದಿದೆ ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಏನು ಬಂದಿದೆ ಅದನ್ನು ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ತಪ್ಪು ಎಲ್ಲರೂ ಮಾಡ್ತಾರೆ ಗುರು, ನಾನೇನು ದೇವ್ರಲ್ಲ ಅಲ್ಲ. ನಾನು ಹೇಳೋ ವಿಚಾರದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತೀರಿ. ಬಾಯ್.